स्टेट लेवल SSLC प्रिपरेटरी एग्जामिनेशन 2025 कनाडा सेकेंड लैंग्वेज की आंसर्स के साथ में आसान उर्दू जुबान में वजाहत व हल। तो चलिए हम पहला शुरू करते हैं। हमारा जो पहले के जो पार्ट होता है वो 4 ग्रामर के होते हैं, वो MCQ होते हैं। वर्गीय व्यंजनಗಳಲ್ಲಿ अल्प प्राणाक्षरಗಳ संख्ये, इसमें हमारे यहाँ A5 B6 और C9 है और उसके बाद में D10 है। तो हमारा यहाँ पर जो राइट ऑप्शन जो होना चाहिए वो अल्प प्राणाक्षर संख्या पूछ रहा है, तो वो ए ऑप्शन। नेक्स्ट ऑप्शन हम देखेंगे सेकंड क्वेश्चन, रहीमनु ಆಟವನ್ನು ಆಡಿದನು ಈ ವಾಕ್ಯವಿರುವ ಕಾಲ, तो इसमें से कौन सा पूछ रहा है? तो ए भविष्यत काल, बी वर्तमान काल एंड सी भूत काल एंड डी सकाल। तो हमारा यहाँ पर इसमें आडिदनु है, दनु का जो हमें ये वो जमाने माजी, सी भूतकाल। नेक्स्ट थर्ड वन, सर्वनामಕ್ಕೆ ಉದಾಹರಣೆಯಾದ ಪದ ಇದು, तो उसमें ए बेड़ अवनु जिंके बान, तो यहाँ पर सर्वनाम यानी जमीर है, तो उसका जो राइट ऑप्शन होना चाहिए ये बेड़ जिंके बाना ये नॉन है और बी जो है वो हमारा सर्वनाम बी राइट ऑप्शन। फोर्थ वन देखेंगे, इदु सप्तमी विभक्तिय प्रत्यय, तो इसमें से कौन सा ये सप्तमी बोल रहा है विभक्तिय प्रत्यय में से? ए अल्ली, बी अन्नु, सी इंद एंड डी उ। तो हमारा यहाँ पर राइट ऑप्शन जो है वो फर्स्ट वन है ए अल्ली। के बाद में हम जो 1 मार्क्स के हैं वो 12 क्वेश्चन आएंगे यहाँ पर, तो 5 से शुरू होते हैं। विषद बाणವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು? सवाल है वो क्या सूख गया था, तो मर ಒಣಗಿತು। नेक्स्ट क्वेश्चन 6, ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳಿದ್ದಾರೆ। ದೇಶದ ಉದ್ಧಾರ ಹಸಿ ಕೃಷಿಯನ್ನು ಅವಲಂಬಿಸಿದೆ। नेक्स्ट 7th वन, जब पुट्टराजರು ಯಾವ ಭಾಷೆಯಲ್ಲಿ ಪಾಂಡಿತ್ಯ ಗಳಿಸಿದ್ದರು? तो हमारा यहाँ पर जो जवाब है कन्नड़, हिंदी, संस्कृत ಭಾಷೆಗಳಲ್ಲಿ। नेक्स्ट 8th वन जो है, ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು? वजह क्या है इसकी? ಉತ್ತಮವಾದದ್ದನ್ನೇ ಪಡೆಯಬೇಕೆಂಬುವ ಆಸೆ, ಬಹುಶಃ ಇದೇ ವಿದ್ಯಾರ್ಥಿಗಳ ತೊಂದರೆಗಳಿಗೆ ಕಾರಣ। ನೆಕ್ಸ್ಟ್ ಕ್ವಶನ್ हम 9th देखते हैं, ಗಂಗೆಯಲ್ಲಿ ತೇಲುತ್ತಿರುವ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು? ಆನ್ಸರ್, ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಕತ್ತಲೆಯಲ್ಲಿ ಹೊಳೆಯುವ ನಕ್ಷತ್ರಗಳಂತೆ ಕಾಣುತ್ತಿದ್ದವು। ನೆಕ್ಸ್ಟ್ हम देखेंगे 10th का ನಾಯಕರು ಹೇಳುವಂತೆ ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಅದು ಸೌಜನ್ಯ। ನೆಕ್ಸ್ಟ್ 11th वन, ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಬಸವರಾಜ್ ಸಬರದ್ ಅವರು ಎಂತಹ ಕಥೆಯೆಂದು ಬಣ್ಣಿಸಿದ್ದಾರೆ? ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯೆಂದು ಬಣ್ಣಿಸಿದ್ದಾರೆ। तो इसमें ऑलमोस्ट जो हमने इसके प्रीवियस जो 4 मॉडल क्वेश्चन पेपर्स किए थे और 1 मार्क्स 2 मार्क्स जो पैकेज बनाए उसी में के सारे सवालात यहाँ पर आए हुए हैं और हमें ये उम्मीद है कि इंशाल्लाह आने वाला फाइनल में भी यही आएंगे। आप इनको अच्छी तरह से देख लें वो पैकेज को। 12th वन देंगे, तिमिरಕ್ಕೆ ವೈರಿ ಯಾರು? ये द्वीप, प्रकाश, ಬೆಳಕ, या तो आप द्वीप लिखें तो बेहतर है। ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ? तो जवाब सिंपल है यहाँ पर, ಬದುಕಿನಲ್ಲಿ ನಾನಾ ಗುರಿಗಳನ್ನು ಇರಿಸಿಕೊಳ್ಳದೆ ಒಂದೇ ಹೆಗ್ಗುರಿಗೆ ಸಾಧಿಸಲು ಹಗಲಿರುಳು ಹೋರಾಡಬೇಕೆಂದು ಹೇಳಿದ್ದಾರೆ। ನೆಕ್ಸ್ಟ್ 14th हम देखेंगे, ಜಾನಪದರು ತಿಳಿಸುವಂತೆ ಕುನ್ಗಲ್ ಕೇರಿಯು ಹೇಗೆ ಬಾಗಿದೆ? ಬಾಳೆ ಹಣ್ಣಿನಂತೆ ಬಾಗಿದೆ। ನೆಕ್ಸ್ಟ್ 15 हम देखते हैं, ಸಿದ್ದರಾಮರು ಹೇಳುವಂತೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ? ಆನ್ಸರ್, ಪುಣ್ಯ ತೀರ್ಥಗಳು ಬರದಿದ್ದರೆ ಕೆರೆಗಳು ನಿಷ್ಪ್ರಯೋಜಕವಾಗುವುದು। ನೆಕ್ಸ್ಟ್ 16 ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ? ಆನ್ಸರ್ हमारा उत्तर कुमार या तो उत्तरनिगे नाडनरी ಎಂದು ಕರೆದಿದ್ದಾನೆ। नेक्स्ट हम जो क्वेश्चन नंबर 3 है उसमें से 2 मार्क्स के 8 आएंगे, 16 होंगे उसमें। ನಮ್ಮ ದೇಶದ 17 देखते हैं हम, ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ये हमारा रिपीटेड ही है। ಹಸಿ ಎಂದರೆ ಯುದ್ಧ ಎಂದರೆ ಸೈನಿಕರು ಪ್ರಬಲವಾಗಿದ್ದರೆ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ, ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತಾನೇ ಸೂರ್ಯ ಮುಳಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು। ಆದ್ದರಿಂದ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು। ನೆಕ್ಸ್ಟ್ हम 18 देखते हैं कि 2 मार्क्स का, ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ಏನೆಂದು ಆಶೀರ್ವದಿಸಿದಳು? ಜವಾಬ್, ನಿನ್ನಂತ ಶ್ರೇಷ್ಠ ಪುತ್ರನನ್ ಒಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ, ಹೆಂಡತಿ ಮಕ್ಕಳು
ಸಂಸಾರ ಎಂಬ ಬಂಧನದಲ್ಲಿ ಬಂದಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ. ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ಅಂತಃಕರಣ ತುಂಬಿ ಹರಿಸಿದರು. ನೆಕ್ಸ್ಟ್ ಟೈಮ್ 19 हम देखते हैं कि ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ಟರರ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು. ಸೇಮ್ ರಿಪೀಟೆಡ್. ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು. ಒಂದಲ್ಲ ಒಂದು ತಕರಾರು. ಎಲ್ಲ ಕಡೆ ವ್ಯಾಪಾರ ಕಡಿಮೆಯಾಗುತ್ತಿದೆ, ರೂಪಾಯಿ ಬೆಲೆ ಕುಸಿಯುತ್ತಿದೆ, ಹಣಕ್ಕೆ ಬೆಲೆಯೇ ಇಲ್ಲ, ಮಕ್ಕಳು ಬೆಳೆಯುತ್ತಿದ್ದಾರೆ, ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಈ ರೀತಿಯಾಗಿ ತೊಂದರೆಗಳ ಸರಮಾಲೆ ಬೆಳೆಯುತ್ತಿದೆ ಎಂದು ವಿದ್ಯಾರ್ಥಿಗಳು ಹೇಳಿಕೊಳ್ಳುತ್ತಿದ್ದರು. ನೆಕ್ಸ್ಟ್ 20. ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಭಾರತದ 7 ಪ್ರಾಚೀನ ಪವಿತ್ರ ನಗರಗಳಲ್ಲಿ ಒಂದಾದದ್ದು ಹರಿದ್ವಾರ. ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. ಎರಡೂ ಬದಿಯಲ್ಲಿ ಎತ್ತರದ ಮನೆಗಳನ್ನು ಹಬ್ಬಿಕೊಂಡ ಇಕ್ಕಟ್ಟಾದ ಬೀದಿಗಳ ಸಾಲು, ನಡುವೆ ತಟ್ಟನೆ ಕಣ್ಣು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಇತ್ಯಾದಿಗಳ ಮತ್ತು ಎಲ್ಲ ತೀರ್ಥ ಕ್ಷೇತ್ರಗಳಿಗೂ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ವರ್ಣಿಸಿದ್ದಾರೆ. 21 हम देखते हैं यहाँ पर ಸೌಜನ್ಯಶೀಲರ ಲಕ್ಷಣಗಳಾವವು. उत्तर देखो, ये भी रिपीटेड है. ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಇವರು ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಇವರು ಸತ್ಯವನ್ನು ಹೇಳುತ್ತಾರೆ, ಅದರಲ್ಲಿಯೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ಲಕ್ಷಣವಾಗಿದೆ. 22. ವೇಷ ಮತ್ತು ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆಯನ್ನು ಕುರಿತು ಬರೆಯಿರಿ. ಉತ್ತರ: ಬರೀ ವೇಷ ಧರಿಸಿದರೆ ಫಲವಿಲ್ಲ, ವೇಷಕ್ಕೆ ಅನುಗುಣವಾಗಿ ಆಚರಣೆಗಳು ಇರಬೇಕು ಎಂಬ ಚಿಂತನೆ ಸಿದ್ದರಾಮರ. ಮನುಷ್ಯನು ತನ್ನ ಜೀವನ ನಿರ್ವಹಣೆಗಾಗಿ ಅನೇಕ ವೇಷಗಳನ್ನು ಧರಿಸುತ್ತಾರೆ. ವೇಷ ಧರಿಸುವುದಕ್ಕೆ ವಚನಕಾರರು ವಿರೋಧವಿಲ್ಲ. ವೇಷಕ್ಕೆ ಅನುಗುಣವಾಗಿ ನಿಮ್ಮ ಕೆಲಸಗಳು ಆಚರಣೆಗಳಿರಲಿ, ನುಡಿಯಂತೆ ನಡೆಯಲಿ ಎಂಬ ಮಾತು ಸಹ ಇದನ್ನು ಪ್ರತಿಪಾದಿಸುತ್ತದೆ. ನೆಕ್ಸ್ಟ್ 23 का हम देख रहे हैं. ಕವಿತ್ರಿ ಡಾಕ್ಟರ್ HL ಪುಷ್ಪ್ ಅವರು ಹೇಳುವಂತೆ ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ? ಉತ್ತರ: ಕವಿತ್ರಿಯು ಮನುಕುಲದ ಭವ್ಯ ಬದುಕು ಜೈವಿಕ ಇಂಧನದಿಂದ ಅರಳಬೇಕಿದೆ ಎಂದು ಬಯಸಿದ್ದಾರೆ. ತೆಂಗೆಯನ್ನು ಬೆಳೆಯುತ್ತಾ ಅದರಿಂದ ತೈಲಧಾರೆ ಹೊಮ್ಮಿ ಬರಬೇಕು. ಹೊಂಗೆ ಹೆಪ್ಪೆಗಳ ಜೀವಮೇಳ ನಡುವೆ ಆದ್ದರಿಂದ ತೈಲಧಾರೆ ಹೊರಹೊಮ್ಮಿ ಬರಬೇಕು. ಮುಗಿದು ಹೋಗುತ್ತಿರುವ ತೈಲ ಸಂಪತ್ತನ್ನು ಜೈವಿಕ ಇಂಧನ ಪರ್ಯಾಯ ಇಂಧನವಾಗಿ ಮನುಕುಲವನ್ನು ಬೆಳಗುವುದರ ಮೂಲಕ ಮನುಕುಲದ ಭವ್ಯ ಬದುಕು ಅರಳಿಸಬೇಕಿದೆ ಎಂದು ಕವಿತ್ರಿ ಹೇಳಿದ್ದಾರೆ. ನೆಕ್ಸ್ಟ್ ಹಮಾರ 24 है. ವಾಲ್ಮೀಕಿಯು ಹೂಗಳ ಹುಟ್ಟನ್ನು ಹೇಗೆ ಬಣ್ಣಿಸಿದ್ದಾರೆ ವಿವರಿಸಿ. ಉತ್ತರ: ಚೆಲುವಿನ ನಗೆ ಒಲುವಿನ ಕಂಬನಿ ಹೂ ಆಗಿ ಅರಳಿದ್ದುಂಟು. ಮಾತಾಂಗ ಋಷಿಗಳ ಶಿಷ್ಯ ಅಲ್ಲಿ ತಮ್ಮ ಗುರುಗಳಿಗಾಗಿ ಅಡವಿಯಿಂದ ಸಮಿತ್ ಪುಷ್ಪಗಳ ಮೊಟ್ಟೆಗಳನ್ನು ನೇಮ ನಿಷ್ಠೆಯಿಂದ ತರುತ್ತಿರುವಾಗ ಅವನ ಮೈಯಿಂದ ನೆಲಕ್ಕೆ ಬಿದ್ದ ಬೆವರ ಹನಿಗಳಿಂದ ಈ ಹೂಗಳು ಉಂಟಾದವು ಎಂದು ಬಣ್ಣಿಸಿದ್ದಾರೆ. ನೆಕ್ಸ್ಟ್ है हमारा 25 है. बसवराज सबरदर कवि परिचय. कवि परिचय का नेक्स्ट हमारा शुरू है. देखिए, तो कवि परिचय के लिए आपको 3 मार्क्स होते हैं. तो उसने इसमें ये बताया कि जन्मस्थಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. आपको यहाँ सेंटेंस की शक्ल में लिखना है. देखो, शुरू करते हैं. ಡಾಕ್ಟರ್ ಬಸವರಾಜ ಸಬರದ್ ಅವರು 1954ರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು. ಇವರ ಪದಕಟ್ಟಿ ಹಾಡೇನ, ನನ್ನವರ ಹಾಡು, ಹೋರಾಟ ಮತ್ತು 100 ಹನಿಗಳ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಶ್ರೀಯುತರಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ.
ಪ್ರಸ್ತುತ ಕವನವನ್ನು ಇವರು ಪದಕಟ್ಟಿ ಹಾಡೇನ ಕವನ ಸಂಕಲನದಿಂದ ಆರಿಸಲಾಗಿದೆ. नेक्स्ट जो हमारा क्वेश्चन है वो रोमन 5 है. ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ बरेरी. तो यहाँ पर वो पद्य ऑलरेडी दे दिया होता है, तो आपको उसका समरी लिखना है. देखिए कौन सा दिया है अभी, वो ತಟ್ಟೆ ಒಳಗೆ ಕರ್ಪೂರ ಮೌನದಲ್ಲಿ ಉತ್ಸಾಹ. यहाँ पर ಪ್ರಕೃತಿಯಲ್ಲಿ ನಡೆಯುವ ಅದ್ಭುತಗಳು ಯಾವುದು ತಮ್ಮ ಕಾರ್ಯದ ಬಗ್ಗೆ ಹೇಳಿಕೊಳ್ಳುತ್ತಿಲ್ಲ. ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳಾಗಿ ಗಳಲ್ಲಿ ಕಾಯಿ ಮಾಗಿ ಹಣ್ಣಾಗುವುದಾಗಲಿ ಹೂವು ಅರಳಿ ಪರಿಮಳ ಸೂಸುವುದಾಗಲಿ ಅವು ಎಂದೂ ತಮ್ಮ ಕೆಲಸದ ಬಗ್ಗೆ ಹೇಳಿಕೊಂಡಿಲ್ಲ. ತಟ್ಟೆಯಲ್ಲಿ ಕರ್ಪೂರದ ಮೌನದಿಂದ ಕರಗುವಂತೆ ದೀಪವನ್ನು ಹಚ್ಚಿದಾಗ ಸರಿಯುವ ಕತ್ತಲೆಯಂತೆ ನಮ್ಮ ಜೀವನ ಕೆಲಸವನ್ನು ಶಾಂತಿಯಿಂದ ಮುಗಿಸಬೇಕೇ ವಿನಃ ಸದ್ದು ಗದ್ದಲದಿಂದ ಯಾವುದನ್ನೇ ಪ್ರಯೋಜನ ಇಲ್ಲ. नेक्स्ट हमारा क्वेश्चन है, उसमें 27 हम देख रहे हैं यहाँ पर वो अलंकार है, उसका नाम बताना है, फिर उसके बाद में समन्वय गणसने का है 3 मार्क्स के लिए. यहाँ पर देखिए पहले शीते मुख था, अब यहाँ भाग्यश्री कर को दिया है. भाग्यश्री मुखವು ಕಮಲದಂತೆ ಅರಳಿತು. उपमेय कौन हुआ, भाग्यश्री. नेक्स्ट उपमान कमल किसको दी जा रही है, तस्वी कमला को दी जा रही है. नेक्स्ट अब ये सूचक शब्द दंते यानी कमला दंते हो लिखे सूचक पद है. अब समान धर्म क्या है दोनों के दरमियान, क्यों तस्बी दी गई है कि दोनों का चेहरा मनोहरते अरಳಿಸುವಿ. नेक्स्ट अब इसको समन्वय कैसे करेंगे, ಇಲ್ಲಿ ಉಪಮೇಯವಾದ ಭಾಗ್ಯಶ್ರೀಯು ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಿ ವರ್ಣಿಸಿದ್ದಾರೆ, ಆದ್ದರಿಂದ ಇದು उपमा अलंकार. लिखे तो आपको 3 मार्क्स फुल गारंटी. नेक्स्ट क्वेश्चन है हमारा रोमन जो है वो 7th है. इसमें जो है एक गाद्य माते का विस्तीर्ण करना है. जो मैंने गाद्य मातों के ताल्लुक से एक सीरीज बनाया, उसी में से ये आया है. आपको 3 मार्क्स मिलेंगे. हम पहला ये चूज करेंगे, पेन्नो खड्गक्किंत हरित. पहले हम इसका पीठिके देंगे. ವೇದ ಸುಳ್ಳಾದರೆ ಗಾದೆ ಸುಳ್ಳಾಗದು ಎನ್ನುವಂತೆ ಗಾದೆ ಮಾತುಗಳು ಸರ್ವಕಾಲಿಕ ಸತ್ಯವನ್ನು ತಿಳಿಸುವ ಮಾತುಗಳಾಗಿವೆ. ಇವು ಹಿರಿಯರ ಅನುಭವದಿಂದ ಬಂದಿವೆ. ಮೇಲ್ನೋಟಕ್ಕೆ ಅರ್ಥಕ್ಕಿಂತ ಭಿನ್ನವಾದ ಅರ್ಥದಿಂದ ಕೂಡಿರುತ್ತದೆ. ಪೆನ್ನು ಖಡ್ಗಕ್ಕಿಂತ ಹರಿತ ಎಂಬ ಕನ್ನಡದ ಜನಪ್ರಿಯ ಗಾದೆ ಮಾತುಗಳಲ್ಲಿ ಒಂದಾಗಿದೆ. ವಿವರಣೆ देंगे. ये पूर्व लिखे 1 मार्क्स के लिए आपको अब विवರಣೆ देंगे. ಹಸಿಯ ನಂತರ ಮಸಿಯ ಪ್ರಾಮುಖ್ಯತೆಯ ಬಗ್ಗೆ ಅಂದರೆ ಸಾಹಿತ್ಯದ ಬಗ್ಗೆ ವಿವರಿಸುವುದರ ಹಸಿಗಿಂತ ಮಸಿ ಮುಖ್ಯವಾಗಿದೆ. ಸಾಹಿತ್ಯದ ರಚನೆಯಿಂದ ಉನ್ನತಿ ಸಾಧಿಸಬಹುದಾಗಿದೆ. ಪೆನ್ನು ಖಡ್ಗಕ್ಕಿಂತ ಹರಿತ, ಏಕೆಂದರೆ ಖಡ್ಗದಿಂದ ಸಾಧಿಸಲಾಗದಿದ್ದನ್ನು ಪೆನ್ನ ಮೂಲಕ ಸಾಧಿಸಬಹುದು. ಉದಾಹರಣೆಗೆ ಒಂದು ಲೇಖನದಿಂದ ಆ ರಾಜ್ಯ ಅಥವಾ ದೇಶದ ಸರ್ಕಾರವನ್ನು ಉರುಳಿಸಿ ಒಂದು ದಿನ ಹೊಸ ಸರ್ಕಾರವನ್ನೇ ರಚಿಸಬಹುದು. ಅಂತ ಎಷ್ಟೋ ಉದಾಹರಣೆಗಳು ದಿನನಿತ್ಯ ಪತ್ರಿಕೆಗಳಲ್ಲಿ ಕಾಣಬಹುದು. तो ये सारा आप पॉज करके इसको आप देख लें. नेक्स्ट हमारा जो क्वेश्चन है अब हमारा यहाँ पर 8th 1 है. इसके लिए आपको क्या है, ये आरसी आपकी संदर्भ है, संदर्भ ಮತ್ತು ವಾವರಸ್ಯಗಳನ್ನು ಬರೆಯಿರಿ. तो 29 से हमारा शुरू होता है. ಇಂಥ ವನ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ಯಾ. ಆಯ್ಕೆ ಎಲ್ಲಿಂದ ಹೋಯ್ತದೋ, ಮಿತ್ರ ಅವರ ಬರೆದರ ಮಹಾಭಾರತದ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ವನಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಏನಾಯ್ತು ನೋಡ್ರಿ ಇಲ್ಲಿ. ಈ ವಾಕ್ಯವನ್ನು ಇಂದ್ರನು ಗಿಳಿಗೆ ಹೇಳಿದನು. ವನಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಅದರ ತತ್ವನಿಷ್ಠೆಯನ್ನು ಕಂಡು ಇಂದ್ರನು ಹೀಗೆ ಅದನ್ನು ಪ್ರಶ್ನಿಸಿದ. ಏನಾದರೂ ವರವನ್ನು ಕೊಡಬೇಕು ಎಂದು ಯೋಚಿಸಿ ಹೀಗೆಂದು ಇಂದ್ರನು ಹೇಳಿದನು. ಸಾವರಸ್ಯ ನೋಡು, ಜೀವ ಸಂಕುಲದ ಮೇಲಿರುವ ದಯೆ, ಪ್ರೀತಿ, ಕಾಳಜಿ ಇಂದ್ರನು ಕೇಳುವ ಈ ಮಾತಿನಲ್ಲಿ ಸ್ವಾರಸ್ಯವಾಗಿದೆ, ವ್ಯಕ್ತವಾಗಿದೆ. ನೆಕ್ಸ್ಟ್ हम देखते हैं 30 का देखेंगे. ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ. ಇಲ್ಲಿ ನೋಡೋಣ ಆಯ್ಕೆ कहाँ से देखो, इसको कहाँ से उठाए. ಈ ವಾಕ್ಯವನ್ನು BS ಕೃಪಾಕರ್ ಮತ್ತು ಕೆ ಸೇನಾನಿಯವರ ಬರೆದಿರುವ ಜೀವಜಾಲ ಎಂಬ ಕೃತಿಯಿಂದ ಆಯ್ದು ಹಕ್ಕಿಗೂಡುಗಳ ನಿಗೂಡು ಜಗತ್ತು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ನೋಡಿ, ಕೋಟ್ಯಾಂತರ ವರ್ಷಗಳ ವಿಕಾಸ ಕ್ರಿಯೆಯಲ್ಲಿ ಬೆನ್ನು ಮೂಳೆಯ ಪ್ರಾಣಿಗಳು ಅಂದರೆ ಮೀನು, ಕಪ್ಪೆ, ಸರಿಸರ್ಪಗಳಂತ ಬಹುತೇಕ ಸಂಕಲಗಳು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ
ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತದೆ. ಹಕ್ಕಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗೆ ಜನ್ಮ ನೀಡಿ ಅವುಗಳ ಲಾಲನೆ ಪೋಷಣೆ ಮಾಡುತ್ತವೆ ಎಂದು ಲೇಖಕರು ಹೇಳುತ್ತಾರೆ. ಸಾವರಸ್ಯ ನೋಡೋಣ ಏನೈತಿ ಕ್ಯಾ ದೇಖೆಂಗೆ. ಎಲ್ಲ ಮೊಟ್ಟೆಗಳು ಫಲಿತಗೊಳ್ಳುವುದಕ್ಕೆ ಮುಂಚೆ ಅವು ನಶಿಸಿ ಇಲ್ಲವೇ ಪ್ರಕೃತಿ ಅಥವಾ ವೈರಿಗಳ ಕಾರಣದಿಂದ ನಾಶವಾಗಬಹುದು. ಆದ್ದರಿಂದ ಅವು ಅವಕಾಶ ಮತ್ತು ತಮ್ಮ ಸಂತತಿಯ ಉಳಿವಿಗೆ ಹೋರಾಡುತ್ತವೆ ಎಂದು ಇಲ್ಲಿನ ಸಾವರಸ್ಯ. नेक्स्ट हमारा 31 क्वेश्चन है, ये भी आरसी में से आएगा. दाली बंदोड़े शरण ಎಂಬ ಹೆಂತನವು. तो ये पोएम से उठाया गया है. कहाँ से देखिए, ಈ ವಾಕ್ಯವನ್ನು ಎಂ ಗೋಪಾಲಕೃಷ್ಣ ಅಡಿಗರ್ ಅವರು ಬರೆದಿರುವ ಸಮಗ್ರ ಕಾವ್ಯ ಸಂಕಲನದಿಂದ ಆಯ್ದ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ಕವಿಯು ಹೇಳಿದ್ದಾರೆ. ಮನುಷ್ಯ ಜೀವನದಲ್ಲಿ ಒಂದೇ ಗುರಿ ಹೊಂದಿರಬೇಕು. ಗಾಳಿ ಬಂದು ಕಡೆಗೆ ತಿರುಗುವಂತೆ ಹೇಡಿತನವು ಬೇಡವೆಂದು ಹೇಳುವಾಗ ಕವಿ ಹೇಳುತ್ತಾರೆ. ದಾಳಿ ಬಂದೊಡೆ ಶರಣೆಂಬ ಹೆಂತನವು ಬೇಡ ಎಂದು ತಿಳಿಸಿದ್ದಾರೆ. ಹೇಡಿತನವಿದ್ದರೆ ಏನನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುವಾಗ ಈ ಮೇಲಿನ ಬಂದಿದೆ. ಸಾಮರಸ್ಯ ನೋಡೋಣ. ದೇಖೆಂಗೆ, ಗುರಿ ತಲುಪಲು ನಾವು ಹೊಂದಬೇಕಾದ ಗುಣವನ್ನು ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ಹಮಾರ 32. ಬೊಬ್ಬೆ ಹೊಡೆದಾವೆ ಬಾಳೆ ಎಮ್ಮೆ. ಆಯ್ಕೆ, ಈ ವಾಕ್ಯವನ್ನು ಜನಪದ ಗೀತೆಯಾದ ಮೂಡಲ್ ಕುನ್ಗಲ್ ಕೆರೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ಜನಪದರು ಹೇಳಿದ್ದಾರೆ. ಕೆರೆಯಿಂದ ಯಾವ ಯಾವ ಉಪಯೋಗವಾಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಕೆರೆಯಲ್ಲಿ ಹಾರೋಕೊಂದು ಹಾಯಿಸುವುದಕ್ಕೊಂದು ಬಳಸುವ ಕೋಲು, ಅದನ್ನು ನೂಕುವುದಕ್ಕೆ ಇನ್ನೊಂದನ್ನು ಕೋಲು ಮತ್ತು ಬಾಳೆಹಣ್ಣಿನ ಗಾತ್ರ ಮೀನುಗಳು ಬೊಬ್ಬೆ ಹಾಕುತ್ತವೆ. ಆದ್ದರಿಂದ ಸಂತೋಷದಿಂದ ಕೂಗಿಕೊಳ್ಳುತ್ತವೆ ಎಂದು ಹೇಳಿದ್ದಾರೆ. ಇಲ್ಲಿ ಕೃಷಿಕರ ಉಪಕಸಬುಗಳ ಬಗ್ಗೆ ಹಾಗೂ ಕೆರೆಯ ಬಗ್ಗೆ ವರ್ಣಿಸುವ ಸಾಮರಸ್ಯ ಮಾತು ಇಲ್ಲಿ ವ್ಯಕ್ತವಾಗಿದೆ. ನೆಕ್ಸ್ಟ್ 33 ದೇಖೆಂಗೆ. ಎಮ್ಮನೆಯ ನಾರಿಯರೇ ಸಾಕು. ಆಯ್ಕೆ ನೋಡೋಣ. ಕಹಾಸೆ ದೇಖೆಂಗೆ. ಈ ವಾಕ್ಯವನ್ನು ಕುಮಾರವ್ಯಾಸನು ಗದುಗಿನ ನಾರಾಯಣಪ್ಪ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯ ಭಾಗದಿಂದ ಆಯ್ದು ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡೇಲಿ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ಉತ್ತರನು ಅರ್ಜುನನಿಗೆ ಹೇಳಿದನು. ಕೌರವ ಸೇನೆಗೆ ಹೆದರಿ ಓಡಿ ಹೋಗುತ್ತಿದ್ದ ಉತ್ತರನಿಗೆ ಅರ್ಜುನನು ಈ ರೀತಿ ಯುದ್ಧರಂಗದಿಂದ ಓಡಿ ಹೋದರೆ ಪಾಪ ಸುತ್ತುಕೊಳ್ಳುತ್ತದೆ ಎಂದು ಹೇಳಿದಾಗ ಉತ್ತರನು ಯುದ್ಧರಂಗದಿಂದ ಓಡಿ ಹೋದ ಪಾಪವನ್ನು ಬ್ರಾಹ್ಮಣರು ಹೋಗಲಾಡಿಸುತ್ತಾರೆ. ನನಗೆ ಯುದ್ಧದಲ್ಲಿ ಸೋತ ವೀರ ಸ್ವರ್ಗ ಸೇರುವುದು ಬೇಡ, ಇಂದ್ರ ಪದವಿಯೂ ಬೇಡ, ಸುರರ ಸತಿಯೂ ಬೇಡ, ನನಗೆ ನಮ್ಮ ಅರಮನೆಯ ನಾರಿಯರೇ ಸಾಕು ಎಂದು ಹೇಳುವಾಗ ಈ ವಾಕ್ಯವನ್ನು ಹೇಳಿದ್ದಾರೆ. ಸಾಮರಸ್ಯ ಉತ್ತರನ ಹೇಳಿತನ ಇಲ್ಲಿ ವ್ಯಕ್ತವಾಗಿದೆ. ನೆಕ್ಸ್ಟ್ हमारा क्वेश्चन है यहाँ पर 9th वन ಕೆಳಗಿನ ಪದ್ಯವನ್ನು ಪೂರ್ಣಗೊಳಿಸಿ. तो यहाँ पर आपको मेमोराइजेशन से ये पूरा करना है. 4 मार्क्स होंगे आपको. ಕುರಡ ಕೋನೆರಿಸಿ ತುದಿಗೆ ಮುಗುಳ್ನಗೆ ಮುತ್ತಿಟ್ಟು ಬರುಡು ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ್ಕೇರಿ ಚಿಲಿಪಿಲಿಯ ಕಲರವಕ್ಕೆ मत्तेरिदे. इसमें दूसरा भी है यहाँ पर युगादि हिंदी ना, तो आप किसी एक सभी क्षेत्र का एक कोई कर लेंगे तो बेहतर होगा. नेक्स्ट हमारा 4 मार्क्स का एक क्वेश्चन है, हम देखेंगे. ಗೋಪಾಲನಿಗೆ ಇದ್ದ ಕಷ್ಟವೇನು, ಅದು ಹೇಗೆ ಪರಿಹಾರ ಆಯಿತು ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿರಿ. तुम्हारे बात में बोलने का नहीं, वो सबक को बताने का है. वो जवाब जो असल जो किताबों में उत्तर देखेंगे. ಗೋಪಾಲನು ಶಾಲೆಯಿಂದ ಮನೆಗೆ ಬರುವಾಗ ಕಾಡು ದಾಟಿ ಬರಬೇಕು. ನೆರೆ ಊರಿನಿಂದ ಬರುವ ರಾಮು, ಕಿಟ್ಟಿ, ಮಾಧು, ನಾನಿ ಇವರಿಗೆಲ್ಲ ಒಬ್ಬೊಬ್ಬ ಆಳ ಇರುತ್ತಾರೆ. ತನಗೆ ಯಾರೂ ಇಲ್ಲವೆಂಬುದು ಗೋಪಾಲನಿಗೆ ಒದಗಿದ ಕಷ್ಟವಾಗಿದೆ. ಇದನ್ನು ತಾಯಿಯ ಮುಂದೆ ಹೇಳಿಕೊಂಡಾಗ ಅವರೆಲ್ಲ ಶ್ರೀಮಂತ ಮಕ್ಕಳು, ನಾವು ಬಡವರು, ನೂಲು ಮಾರಿ ಬಂದ 3 ಕಾಸಿನಲ್ಲಿ ಮನೆ ನಡೆಯಬೇಕು ಕಂದ, ಆ ಭಗವಂತನು ಕೊಡಬೇಕು, ನಾವು ಉಣಬೇಕು. ನಿನಗೆ ಕಾಡಿನಲ್ಲಿ ಹೆದರಿಕೆಯಾದರೆ ನಿನ್ನ ಅಣ್ಣ ಕಾಡಿನಲ್ಲೇ ಇರುತ್ತಾನೆ, ಅವನನ್ನು ಕರೆ ಎಂದು ಹೇಳುತ್ತಾಳೆ. ತಾಯಿಯೇ ಹೇಳಿದಂತೆ ಕಾಡಿನಲ್ಲಿ ಹೆದರಿಕೆಯಾದಾಗ ಅಣ್ಣ ಅಣ್ಣ ಎಂದು ಕರೆಯುತ್ತಾನೆ. ಆಗ ಬನದ ಗೋಪಾಲನು ಬಂದು ಕಾಡನ್ನು ದಾಟಿಸುತ್ತಾನೆ. नेक्स्ट अब हमारा जो है 4 मार्क्स के लिए यहाँ पर ये जो आपका इख्तबास जो है गद्य भाग जो दिया रहता है मतन के, उसमें आपको 4 मार्क्स मिलेंगे, लेकिन
एक एक क्वेश्चन के लिए 2-2 मार्क्स की। ये पूरा आपने देख लिया होगा, बस हम क्वेश्चन का यहाँ पर हल कर रहे हैं। इसमें ಬಡ ರೈತರಿಗೆ ಹಸಿರು ಕ್ರಾಂತಿಯ ಲಾಭ ಪಡೆಯುವಂತಾಗಲು ಸರ್ಕಾರ ಕೈಗೊಂಡ ಕ್ರಮಗಳಾವುವು? तो जवाब देखेंगे मैं डायरेक्ट। ಸರ್ಕಾರ ಬೀಜ, ಗೊಬ್ಬರ, ಕ್ರಿಮಿನಾಶ, ಯಂತ್ರೋಪಕರಣಗಳು ಮುಂತಾದವುಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ವಿತರಿಸಲು ಮುಂದಾಗಿವೆ। ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಒದಗಿಸಲು ಮುಂದಾಗಿವೆ। ನೆಕ್ಸ್ಟ್ इसका इसी में हमारा जो आका है ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲು ಕಾರಣ ಅಂಶಗಳಾವುವು? तो जवाब देखेंगे मैं ಡಾಕ್ಟರ್ ನಾನಿಮನ್ ಬೋರ್ಲಾಗ್ ಎಂಬ ಜರ್ಮನ್ ಕೃಷಿ ವಿಜ್ಞಾನಿ ಮೆಕ್ಸಿಕೋ ದೇಶದಲ್ಲಿ ನಡೆಸಿದ ಪ್ರಯೋಗದ ಫಲವಾಗಿ ಗೋಧಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳು ಸಂಶೋಧನೆಯಾಯಿತು। ಇದೇ ರೀತಿ ಭಾರತದಲ್ಲಿ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಬಳಕೆಗೆ ತರುವಲ್ಲಿ ಕೃಷಿ ವಿಜ್ಞಾನಿ ಡಾಕ್ಟರ್ MS ಸ್ವಾಮಿನಾಥನ್ ರವರ ಪಾತ್ರ ಪ್ರಮುಖವಾದದ್ದು। ಹಾಗಾಗಿ ಇವರು ಭಾರತದ ಹಸಿರು ಕ್ರಾಂತಿಯ ಪಿತ ಎನಿಸಿದ್ದಾರೆ। ನೆಕ್ಸ್ಟ್ हमारा एक क्वेश्चन यहाँ पर 10th, तो इसमें से ಯಾವುದಾದರೂ ಒಂದನ್ನು ಕುರಿತು प्रबंधವನ್ನು बरिए 4 मार्क्स के लिए होता है। इसमें से हमारे मैंने जो वो एक सीरीज किया है प्रबंध की सीरीज, उसमें उसी में का आया हुआ है जल संरक्षण या महत्व। तो आप इसको पॉज कर लें और लिख लें आप। नेक्स्ट जो लेटर क्या है, थोड़ा सा लेटर नाम चेंजेस होंगे लेकिन फॉर्मेट वही होगा। तो ये आखिरी सवाल है इसका, देखिए तो उसमें 5 मार्क्स होंगे। निम्मन्नु यादगिरी सरकारी प्रौढ़शालेय विनय, देखो यहाँ पर लेडी का नाम नहीं दिया है, जेंट्स का ही नाम दिया, विनय करबल को विनया नहीं दिया ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯ ಆಟದ ಮೈದಾನವನ್ನು ಸಮತಟ್ಟು ಮಾಡಿಸುತ್ತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ। तो आप कौन है? आप विनय है, यादगिरी आपकी स्कूल है और आपके स्कूल में आपका जो खेलने का ग्राउंड है वो मैदान प्लेन नहीं है, तो उसको आपको समतट करना है। प्लेन करने के लिए आप किसके लिए खत ये रिक्वेस्ट लिखते हैं? जिला अधिकारी DC को लिखना है। तो यहाँ पर देखिए मैंने कलरफुल किया है कि आपको आसान है। ಇವರಿಂದ आप विनय सरकारी प्रौढ़शाले यादगिरी ಯಾರಿಗೆ ಬರೆಯುತ್ತೀರಿ ನೀವು? मुखातिब किससे हैं यहाँ पर? ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಜಿಲ್ಲೆ। अब ಮಾನ್ಯರೇ ಅಲ್ಕಾಪ್ನೆ ವಿಷಯ देखेंगे ಆಟದ ಮೈದಾನವನ್ನು ಸಮತಟ್ಟು ಮಾಡಿಸುವ ಕುರಿತು ಮನವಿ। तो उसमें से देखेंगे यहाँ पर जाओ गौरवान्वितरे ನಮ್ಮ ಶಾಲೆಯ, तो ये पूरे डिटेल आप लिखेंगे किस तरह से। ವಿದ್ಯಾರ್ಥಿ ವಿನಯ ಮಾತನಾಡುತ್ತಿದ್ದೇನೆ। ನಮ್ಮ ಸರ್ಕಾರಿ ಪ್ರೌಢಶಾಲೆ ಯಾದಗಿರಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು ಹಲವು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು, ಆದರೆ ನಮ್ಮ ಶಾಲೆಯ ಆಟದ ಮೈದಾನ ಸಮತಟ್ಟಾಗಿ ಇರುವುದರಿಂದ ವಿದ್ಯಾರ್ಥಿಗಳು ಸುಗಮವಾಗಿ ಕ್ರೀಡೆಯಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ। ಸಮತಟ್ಟಾದ ಮೈದಾನದಿಂದಾಗಿ ನಾವು ಆಟ ಆಡುವಾಗ ಸರಿಯಾಗಿ ಓಡಲು ಆಗುವುದಿಲ್ಲ, ಅಸಮತಟ್ಟಾಗಿ ಆಯ್ತದ। ಹಲವಾರು ಬಾರಿ ವಿದ್ಯಾರ್ಥಿಗಳು ಕಾಲು ಜಾರಿ ಬಿದ್ದು ಗಾಯಗೊಂಡಿದ್ದಾರೆ। ಇದರ ಪರಿಣಾಮವಾಗಿ ನಮ್ಮ ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳು ನಿರ್ಬಂಧನಕ್ಕೆ ಒಳಗಾಗುತ್ತಿರುವ ಪರಿಸ್ಥಿತಿ ಎದುರಾಗುತ್ತಿದೆ। ಆದ್ದರಿಂದ ದಯವಿಟ್ಟು ನಮ್ಮ ಶಾಲೆಯ ಆಟದ ಮೈದಾನವನ್ನು ಸಮತಟ್ಟು ಮಾಡಿಸುವ ವ್ಯವಸ್ಥೆ ಮಾಡಿಕೊಡುವಂತೆ ನಿಮ್ಮಲ್ಲಿ ವಿನಮ್ರ ಮನವಿ ಮಾಡಿಕೊಳ್ಳುತ್ತೇವೆ। ಇದು ನಮ್ಮ ಕ್ರೀಡೆಯ ಚಟುವಟಿಕೆಗಳಿಗೆ ಸಹಾಯವಾಗುವ ಭವಿಷ್ಯದ ಕ್ರೀಡಾಪಟುಗಳ ಅಭಿವೃದ್ಧಿಗೆ ಸಹಕಾರಿಯಾಗಿದೆ। ವಂದನೆಗಳೊಂದಿಗೆ ಅಥವಾ ಸದಾ ಕೃತಜ್ಞತೆಯೊಂದಿಗೆ तम विश्वासी विनय स्थल यादगिरी। तरह से आपका क्वेश्चन पेपर हमारा हल हुआ है। हम उम्मीद करते हैं कि जो हमने पैकेज किया है वही पैकेज में से इंशाल्लाह आपको एनुअल एग्जाम में भी आएंगे। बेस्ट ऑफ लक।